ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೇವೆ ಬಿಹಾರದ ಫಲಿತಾಂಶ ಅತ್ಯಂತ ಅನೂಹ್ಯ. ಯಾರು ಕೂಡ ಹೀಗಾಗ್ಬೋದು ಅಂತ ನಿರೀಕ್ಷೆ ಮಾಡಿರದಂತಹ ಒಂದು ಫಲಿತಾಂಶ ಇದು ಅಂತ ಸಾಕಷ್ಟು ಜನ ಅತಿಥಿಗಳು ಕೂಡ ನಮ್ಮ ಈ ಡಯಾಸ್ ನಲ್ಲಿ ಇದ್ದಾರೆ. ಎಲ್ಲರನ್ನು ಒಬ್ಬರನ್ನ ಮಾತಾಡ್ತಾ ಹೋಗೋಣ. ನಿರೀಕ್ಷೆ ಇತ್ತು ಅಂತ ಬಿಜೆಪಿ ಬಿಟ್ಕೊಳ್ಳಲ್ಲ. ನಮಗೆ ಎಷ್ಟು ಬಂದ್ರು ನಿರೀಕ್ಷೆ ಇತ್ತು ಅಂತ, 243 ಮೇಲ್ ಬಂದ್ರು ನಿರೀಕ್ಷೆ ಇತ್ತು. ಒಂದು ಸ್ಪಷ್ಟ ಬಹುಮತದಿಂದ ಈ ಬಾರಿ ಆಡಳಿತಕ್ಕೆ ಬರುತ್ತೆ ಅನ್ನೋಂಥ ನಂಬಿಕೆ ನಮ್ಗೆ. ಯಾಕೆ ಅಂತಂದ್ರೆ ಒಂದ್ ನಿಮಿಷ ಮುಕುಂದ್ ನಮಗೆ ನಮ್ಮ ನಾಯಕತ್ವ ಇದೆಯಲ್ಲ, ಒಬ್ಬ ಶ್ರೇಷ್ಠ ನಾಯಕತ್ವ ಯಾರ್ದು? ಮೋದಿ ಅಂತ ನಾಯಕತ್ವ, ನಿತೀಶ್ ಕುಮಾರ್ ಅಂತ ನಾಯಕತ್ವ, ಆಯ್ತಾ, ಪಾಸ್ವಾನ್ ಅಂತ ನಾಯಕತ್ವ, ಕುಶ್ವಾಹು ಅಂತ ನಾಯಕತ್ವ, ಇವೆಲ್ಲವೂ ಕೂಡ ನಮ್ಗೆ ನಮ್ಗೆ ಯಾವ ಆಪತ್ತಿ. ನಿಮ್ಗೊಂದಿಷ್ಟು ಹೇಳ್ತೀನಿ ಕೇಳಿ, ನಿತೀಶ್ ಕುಮಾರ್, ಮೋದಿ ಎಲ್ಲರೂ ಕೂಡ ನಾಯಕರು. ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಮತದಾರರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ನಿತೀಶ್ಗೆ ಭ್ರಷ್ಟಾಚಾರ ಮುಕ್ತ ಆಡಳಿತವೇ ಬೋನಸ್ ಸಿಕ್ಕಿರೋದು. ಕ್ಲೀನ್ ಹ್ಯಾಂಡ್ ಇಮೇಜ್ ನಿಂದಲೇ ಬಿಹಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಮುಂದಾಗ್ತಿರೋದು. ಪಲ್ಟುರಾಮ್ ಇಮೇಜ್ ಇದ್ರೂ ಮತ್ತೆ ಮಣೆ ಸಿಕ್ಕಿದೆ, ಮಣೆ ಹಾಕಿದ್ದಾನೆ ಮತದಾರ ಪ್ರಭು. ಕಾರಣ ಇಷ್ಟೇ, ಭ್ರಷ್ಟಾಚಾರ ರಹಿತ, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ನಡೆಸಿದ್ರು ಅನ್ನೋ ಖ್ಯಾತಿ ಇವತ್ತು ಅಲ್ಲಿನ ಮತದಾರರು ಕೈ ಹಿಡಿದಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಆಂಟಿ ಇನ್ಕಂಬೆನ್ಸಿ ಅಥವಾ ಪ್ರೋ ಇನ್ಕಂಬೆನ್ಸಿ ಅಂತ ಅನ್ನೋದಲ್ಲ. ಮತ್ತೆ ಮತ್ತೆ ಅವರು ಮುನ್ನೆಲೆಗೆ ಬರ್ತಿದ್ದಾರೆ, ಮತ್ತೆ ಪ್ರಾಬಲ್ಯವನ್ನ ಸಾಧಿಸ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಭ್ರಷ್ಟಾಚಾರ ರಹಿತ ಆಡಳಿತ. ಒಳ್ಳೆ ಮಾತು. ಕರ್ನಾಟಕದ ರಾಜಕಾರಣ ಇವತ್ತು ಪ್ರಸ್ತುತ ರಾಜಕಾರಣ ಇದಕ್ಕೆ ಹೋಲಿಕೆ ಮಾಡಕ್ಕೆ ಆಗಲ್ಲ. ನೀವೇನೇ ಹೇಳ್ತಾ ಇದ್ರಿ ಜನ ಹಾಗಲ್ಲ. ಭ್ರಷ್ಟಾಚಾರ ಅಂದ್ರೆ ಕರ್ನಾಟಕದ ಒಂದು ಅಸಮರ್ಥ ಆಡಳಿತ ಏನು 3 ವರ್ಷದಲ್ಲಿ 2.5 ವರ್ಷದಲ್ಲಿ ನಡೀತಾ ಇದೆ, ಪೂರ್ಣ ಭ್ರಷ್ಟಾಚಾರವೇ ಕರ್ನಾಟಕದ ಒಳಗಡೆ. ನಿಜಾಲು ಪಾಪ ನೀವು ಹೇಳಿದ್ ಬಹಳ ಖುಷಿ ಆಯ್ತು ನನಗೆ. ನಾನು ಹೇಳೋದು ರಘು ಇಟ್ನಾಳ್ ಸರ್, ಈಗ ಬಿಜೆಪಿ ಅವರಿಗೆ ಬಹಳ ಖುಷಿ ಆಗ್ತಾ ಇದೆ. ಈ ಖುಷಿ ಸಂಜೆವರೆಗೂ ಇರುತ್ತೆ ಅಂತ ಎಲ್ಲರೂ ಕೂಡ ಭಾವಿಸ್ತಿರಾದ್ರೆ, ಪಲ್ಟುರಾಮ್ ಇರೋದಲ್ಲಿ ಇವಾಗಲೂ ನಂಬರ್ ಕ್ಯಾಲ್ಕುಲೇಷನ್, ಈಗ ಲೀಡ್ ಅಲ್ಲಿರುವಂತ ನಂಬರ್ ಅನ್ನ ನೋಡ್ತಾ ಹೋದ್ರೆ, ಒಂದು ವೇಳೆ ಈಗ ಪಲ್ಟಿ ಹೊಡೆದ್ಬಿಟ್ರೆ ನೀವು LJP HM ನ ಜೊತೆ ಇಟ್ಕೊಂಡು ಹೋಗ್ತಿದ್ರು ಕೂಡ ನಿಮಗೆ ಫುಲ್ ಮೆಜಾರಿಟಿ ಬರಲ್ಲ. ಆ ಭಯ ಇಲ್ವಾ? ಉತ್ತರ ಕೊಡಕ್ಕಾಗೋದಿಲ್ಲ. ನಾಗೇಂದ್ರ, ಈ ರಿಸಲ್ಟ್ ನೋಡಿದ್ರೆ ಎರಡು ಕಡೆ ನೀವು MGB ಗಠಬಂಧನ ಆಗಲಿ ಅಥವಾ NDA ರಿಸಲ್ಟ್ ನೋಡಿದ್ರೆ ಬಹಳ ಖುಷಿ ಕೊಡೋ ವಿಚಾರ ಅಂದರೆ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ. ಎರಡೂ ಬದಿಯಲ್ಲಿ ಪ್ರಾದೇಶಿಕ ಪಕ್ಷಗಳೇ ಮುಂದಿದ್ದಾವೆ. ಪ್ರಾದೇಶಿಕ ಪಕ್ಷ ಎಲ್ಲಿವರೆಗೂ ಇಲ್ಲಿ ಗಟ್ಟಿಯಾಗಿರ್ತದೆ ಅಲ್ಲಿವರೆಗೂ ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋ ಕಾನ್ಸೆಪ್ಟಿಗೆ ಇಲ್ಲಿ ಬೆಲೆ ಇರ್ತದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಆದರೂ ಈಗ ನೋಡಿ, ಅಲ್ಲಿ BJP ಅನಿವಾರ್ಯ ನಿತೀಶ್ ಕುಮಾರ್ ಈಗ ಎಷ್ಟೇ ಅನೇಕ ಸರ್ತಿ ಹಾರ್ಡ್ಕೋರ್ ಹಿಂದುತ್ವದ ಬಗ್ಗೆ ಮಾತಾಡಿದಾಗ ಕೂಡ ನಿತೀಶ್ ಕುಮಾರ್ ಮೋದಿ ಅವರನ್ನು ವಿರೋಧ ಮಾಡಿಕೊಳ್ತಾ ಬಂದಿದ್ದಾರೆ. ಇಂಟರ್ನಲಿ ಅಂಡ್ ಆಲ್ಸೋ ಪಬ್ಲಿಕ್ಲಿ he has gone against that hardcore ideology. ಅದಕ್ಕೋಸ್ಕರ is acceptable to everybody. ಈಗ JDU ಆಗಲಿ RJD ಆಗಲಿ ಒಂದು ಡಿಫರೆನ್ಸ್, ಸಾರಿ ಟು ಇಂಟರಪ್ಟ್, ಒಂದು ಸ್ಮಾಲ್ ಡಿಫರೆನ್ಸ್ ವಿಚ್ ಐ ಅಬ್ಸರ್ವ್. ಕರ್ನಾಟಕಕ್ಕೆ ಬಂದಾಗ ಇಲ್ಲಿನ ಸಮಾಜವಾದಿ ರಾಜಕಾರಣಿಗಳು ಮಜಾವಾದಿ ರಾಜಕಾರಣಿಗಳಾಗ್ಬಿಟ್ಟಿದ್ದಾರೆ. ಅಲ್ಲಿನ ನಿತೀಶ್ ಕುಮಾರ್ ಮಾತ್ರ ಇವತ್ತಿಗೂ ಟ್ರೂ ಹಾರ್ಡ್ ಕೋರ್ ಸಮಾಜವಾದಿಯಾಗಿ ಉಳ್ಕೊಂಡಿದ್ದಾರೆ. ಭಾರತದ ಪೊಲಿಟಿಕಲ್ ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಿ. ಯಡಿಯೂರಪ್ಪ ಅವರು ಈ ಓಬ್ಲೆಟ್ ವಾಚ್ ಎಲ್ಲ ಪಾಪ ಸಿಗೋದಿಲ್ಲ. ದೇಶದ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅರ್ಥ ಮಾಡ್ಕೊಂಡ್ರೆ ನೀವು ಲಾಲು ಯಾದವ್ ಆಗ್ಲಿ, ನಿತೀಶ್ ಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಇವರೆಲ್ಲ, ಯಡಿಯೂರಪ್ಪ ಆಗ್ಲಿ, ಇವರೆಲ್ಲ ಆಂಟಿ ಕಾಂಗ್ರೆಸ್ ರಾಜಕಾರಣದಿಂದ ಹುಟ್ಟಿದವರು. ನಿತೀಶ್ ಕುಮಾರ್ ಇಸ್ ನಾಟ್ ಪ್ರೋ ಕಾಂಗ್ರೆಸ್, ಲಾಲು ಯಾದವ್ ಇಸ್ ನಾಟ್ ಪ್ರೋ ಕಾಂಗ್ರೆಸ್. ಎಮರ್ಜೆನ್ಸಿ ಕಾಲದಲ್ಲಿ ಬಂದಂತ ರಾಜಕೀಯ ಫಾರ್ಮೇಶನ್ ಇದು. ಆದರೆ ಸರ್ ಬರ್ತೀನಿ ಹಿಟ್ನಾಳ್ ಸರ್, ಒಂದು ನಿಮಿಷ, ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಬಿಹಾರ ರಾಜಕೀಯದಲ್ಲಿ ಹೊಸ ಗಣಿತ ಆರಂಭ ಆಗಿದೆ. 74 ವರ್ಷದ ನಿತೀಶ್ಗೆ 10ನೇ ಬಾರಿ ಪಟ್ಟಾಭಿಷೇಕ ಆಗುತ್ತಾ? 10ನೇ ಬಾರಿ CM ಗಾದಿಗೇರಲು ಅಣಿಯಾಗ್ತಿದ್ದಾರೆ ನಿತೀಶ್. ಭರ್ಜರಿ ಬಹುಮತದೊಂದಿಗೆ ಚುಕ್ಕಾಣಿಯನ್ನ ಹಿಡಿಯಲಿರುವಂತ ನಿತೀಶ್. ಹೊಸ ಲೆಕ್ಕಾಚಾರ ಆರಂಭ ಆಗ್ತಾ ಇರೋದು, ಹೊಸ ಲೆಕ್ಕಾಚಾರ. ಸರ್ ಪ್ಲೀಸ್ ಕಂಟಿನ್ಯೂ. ಎಮರ್ಜೆನ್ಸಿ ಟೈಮಲ್ಲೇ ಒಂದು ವಿಚಾರ ಸರ್, ನಾನು ಕೂಡ ಆರ್ಟಿಕಲ್ ಒಂದಷ್ಟು ಓದಬೇಕಾದ್ರೆ, ಎಮರ್ಜೆನ್ಸಿ ಟೈಮಲ್ಲೇ ನಿತೀಶ್
ಕುಮಾರ್ ಮತ್ತೆ ಲಾಲು ಪ್ರಸಾದ್ ಯಾದವ್ನವರು ನಾಯಕತ್ವ ಹುಟ್ಕೊಂಡಿದ್ದು. ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಲಾಲು ಪ್ರಸಾದ್ ಯಾದವ್ ಅವರು ಭಾಷಣ ಮಾಡ್ತಿದ್ದಾರೆ ಅಂತಂದ್ರೆ ಜನ ಬಂದು ಶಿಲ್ಲೆ ಹೊಡಿತಾರೆ. ಅದಕ್ಕೆ ಕಾರಣ ಹಿಂದೆ ನಿಂತು ಬರ್ತ್ ಕೊಡ್ತಾ ಇದ್ದಂತ ಇದೇ ನಿತೀಶ್ ಕುಮಾರ್. ಇವತ್ತು ಲಾಲು ಪ್ರಸಾದ್ ಯಾದವ್ ಅವರು ನಿತೀಶ್ ಅವ್ರನ್ನ ದೂರ ಇಟ್ಟು ಅವರು ಮೂಲೆ ಗುಂಪಾದ್ರು. ಇವರು 9 ಬಾರಿ ಸಿಎಂ ಆಗೋದ್ರು, 9ನೇ ಬಾರಿ ಸಿಎಂ ಆಗಿರೋದು, 10ನೇ ಬಾರಿನೂ ಕೂಡ ಆಗೋ ವಿಶ್ವಾಸದಲ್ಲಿದ್ದಾರೆ, ಹಣಿಗೆ ಕೂಡ ಆಗ್ತಿದ್ದಾರೆ. ಆದ್ರೆ ಇವತ್ತು ನೀವು ಹೇಳ್ತಾ ಇದ್ರಿ ಪ್ರಾದೇಶಿಕ ಪಕ್ಷಗಳು ಯಾವ ಮಟ್ಟಿಗೆ ಪ್ರಾಬಲ್ಯವನ್ನ ಸಾಧಿಸ್ತಾ ಇದೆ ಇವತ್ತು ರಾಜ್ಯದಲ್ಲಿ ಅದಕ್ಕೆ ಇದೊಂದು ತಾಜಾ ಉದಾಹರಣೆ. ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಹಿಂದೆ ನಿಂತ್ಕೊಂಡು ಪುಷ್ ಮಾಡುವಂತ ಕೆಲಸ ಮಾಡ್ತು. ಆದ್ರೆ ಕಾಂಗ್ರೆಸ್ನ ನಂಬರ್ ನೋಡಿದ್ರೆ, ಬಿಜೆಪಿ ನಂಬರ್ ನೋಡಿದ್ರೆ ಜೆಡಿಯುಗಿಂತ ಬಿಜೆಪಿ ಹೈಯೆಸ್ಟ್ ನಂಬರ್ ಅಲ್ಲಿದೆ. ಇದನ್ನ ಹೇಗೆ ನೋಡ್ತೀರಿ? ಅಲ್ಲ, ಜೆಡಿಯುಗಿಂತ ಬಿಜೆಪಿ ಹೈಯರ್ ನಂಬರ್ ಇದ್ರೂ ಕೂಡ ಜೆಡಿಯು ಆಗಲಿ ನಿತೀಶ್ ಕುಮಾರ್ನಾಗಲಿ ಅಲಕ್ಷ್ಯ ಮಾಡಿ, ಅಥವಾ ನಿತೀಶ್ ಕುಮಾರ್ ನಮ್ಗೆ ನಂಬರ್ ಜಾಸ್ತಿ ಇದೆ, ನಿತೀಶ್ ಕುಮಾರ್ ಬೇಡ, ನಾವು ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾನೆ ಅಂದ್ರೆ ಅಲ್ಲಿ ರಾಜಕೀಯ ಚಿತ್ರನೇ ಬದಲಾಗ್ತದೆ. ಬಿಕಾಸ್ ದಿಸ್ ಇಸ್ ವೋಟ್ ಫಾರ್ ನಿತೀಶ್ ಕುಮಾರ್, ದಿಸ್ ಇಸ್ ನಾಟ್ ವೋಟ್ ಫಾರ್ ಮೋದಿ, ಇಟ್ ಇಸ್ ವೋಟ್ ಫಾರ್ ನಿತೀಶ್ ಕುಮಾರ್ ದೇರ್. ಯಾಕಂದ್ರೆ ಇಲ್ಲಿ ಏನಾಗಿದೆ, ಈ ಗೆಲುವಿನ ಒಂದು ಅನಾಲಿಸಿಸ್ ಮತ್ತು ಸೋಲಿನ ಅನಾಲಿಸಿಸ್ ಎರಡು ನೋಡೋದಾದ್ರೆ, ಎನ್ ಡಿ ಎ ಇಷ್ಟು ಈ ಮಟ್ಟದಲ್ಲಿ ಸಂಖ್ಯೆಗಳು ಬರೋದಕ್ಕೆ ಮುಖ್ಯ ಕಾರಣ ನಿತೀಶ್ ಕುಮಾರ್ ಕಳೆದ 10 ವರ್ಷಗಳಲ್ಲಿ ಕೊಟ್ಟ ಸರ್ಕಾರ ಮತ್ತು ಅದಕ್ಕೆ ಪರ್ಯಾಯ ಹುಟ್ಟಲಿಲ್ಲ ಇಲ್ಲಿ. ಮತ್ತು MGB ಮತ್ತು RJD ಪರ್ಯಾಯ ಹುಟ್ಟಲಿಲ್ಲ. ಇಲ್ಲಿ ಹೈಪೋಥೆಟಿಕಲಿ ಇವ್ರು ಕೇಳಿದ ಪ್ರಶ್ನೆಗೆ ನಾ ಹೇಳ್ತೀನಿ ಕೇಳಿ. ಕಳೆದ ಬಾರಿನೇ ನಾವು ಅವ್ರಕ್ಕಿಂತ ಜಾಸ್ತಿ ಸೀಟ್ ಬಂದಾಗ್ಲೂ ಕೂಡ ನಾವು ಅವ್ರು ಮುಖ್ಯಮಂತ್ರಿ ಬಿಟ್ಕೊಟ್ಟಿದ್ದೀವಿ. ಆದ್ರಿಂದ ನಾವ್ ಮೈತ್ರಿ ಧರ್ಮ ಅಂತಕ್ಕಂಥದ್ದು ಬಿಜೆಪಿ ಬಹಳ ತನ್ನೆಲ್ಲ ಜೊತೆಗಾರರನ್ನ ಬಹಳ ಚಂದ ಕರ್ಕೊಂಡು ಹೋಗ್ತೇವೆ ನಾವು ಬಹಳ ಒಂದು ಸದೃಢವಾದಂತ ಪ್ರಜಾಪ್ರಭುತ್ವದ ಏನು ಒಂದು ವೈಶಿಷ್ಟ್ಯಪೂರ್ಣ ಗುಣಧರ್ಮ ಇದೆಯಲ್ಲ ಅದನ್ನ ಚಾಚು ತಪ್ಪದೆ ಪಾಲಿಸ್ತೇವೆ. ಮಾತಾಡ್ತೀನಿ ಸರ್. ಸಂಸದರಾಗಿರುವಂತಹ PC ಮೋಹನ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. PC ಮೋಹನ್ ಅವರೇ ನಮಸ್ಕಾರ. PC ಮೋಹನ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆ? ಓಕೆ. ನೋಡ್ತಾ ಇದ್ದೀರಾ? ಕೇಳಿಸ್ತಾ ಇದೆ. ಎಕ್ಸ್ಪೆಕ್ಟ್ ಇತ್ತ ಅಥವಾ ನೋಡ್ತಾ ಇದೀವಿ, ಬಹಳ ಸಂತೋಷ ಆಗ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್ ಕೂಡ ಇತ್ತು. ಹೌದು, ಯಾಕೆಂತ ಹೇಳಿದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ NDA ಇವತ್ತು 2/3 ಮೆಜಾರಿಟಿಯಲ್ಲಿ ಬಿಹಾರ್ ಎಲೆಕ್ಷನ್ನು ಗೆದ್ದಿದೆ. ನಾವು 150-160 ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಪೋಲ್ ಪ್ರಿಡಿಕ್ಷನ್ಸ್ ಕೂಡ ಇತ್ತು. ಆದರೆ ಅದನ್ನು ಕೂಡ ಮೀರಿ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ. ಇವತ್ತು ಅಭಿವೃದ್ಧಿ ಮತ್ತು ಜನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಇಷ್ಟೊಂದು ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರೋಂಗೆ ಕಾಂಗ್ರೆಸ್ಸು ಒಂದು ಭ್ರಷ್ಟ ಒಂದು ಪಾರ್ಟಿ, ಅದರ ಜೊತೆಗೆ ಏನೊಂದು ಲಾಲು ಪ್ರಸಾದ್ ಯಾದವ್ ಏನು ಮಹಾಗಠಬಂಧನ್ ಇದೆಯೋ, ಒಬ್ಬರು ಜನಗಳ ದುಡ್ಡು ತಿಂದಿದ್ದಾರೆ, ಇನ್ನೊಬ್ಬರು ದನಗಳ ದುಡ್ಡು ತಿಂದಿರೋಂಥ ಇಬ್ಬರು ಒಟ್ಟಿಗೆ ಸೇರಿರೋದ್ರಿಂದ ಜನ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. PC ಮೋಹನ್ ಅವರೇ, ಒಂದು ಪ್ರಶ್ನೆ. ಬೆಳಗ್ಗೆಯಿಂದಾನು ಕೂಡ ಈಗ ಟ್ರೆಂಡ್ ನಿಮ್ದು ಚೆನ್ನಾಗಿ ಲೀಡ್ ಬರ್ತಾ ಇರೋದ್ರಿಂದ ಸಾಕಷ್ಟು ಜನ ಎಲ್ಲ ಬಿಜೆಪಿ ನಾಯಕರು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಎಕ್ಸ್ಪೆಕ್ಟೆಡ್ ಇತ್ತು NDA ಕಾರ್ಯವೈಖರಿ ಎಲ್ಲ ಕಡೆ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರಿ, ಸಂತೋಷ. ಆಲ್ ರೈಟ್ PC ಮೋಹನ್ ಅವರೇ, ದಯವಿಟ್ಟು ಒಂದೇ ಒಂದು ಕ್ಷಣ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನ ಮುಗಿಸಿ ನಾನು ಪ್ರಶ್ನೆಗೆ ಬರ್ತೀನಿ. ಚುನಾವಣಾ ಚಾಣಕ್ಯನ ಗಣಿತ ಬುಡ ಮೇಲಾಗಿದೆ. ಬಿಹಾರ ಅಖಾಡದಲ್ಲಿ ಪ್ರಶಾಂತ್ ಕಿಶೋರ್ ಡಕ್ಔಟ್ ಆಗಿದ್ದಾರೆ. ಥಿಯರಿಗೂ ಪ್ರಾಕ್ಟಿಕಲಿಗೂ ಇರೋ ಡಿಫ್ರೆನ್ಸ್ ಇದು. ರಾಜಕೀಯ ಚಾಣಕ್ಯತನವನ್ನ ಬೇರೆಯವರಿಗೆ ಸಜೆಷನ್